ಯಾವ ರೀತಿ ಊಟದ ವ್ಯವಸ್ಥೆಗಳು ನಡೀತಾ ಇದೆ? ಸಾಕಷ್ಟು ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ನಡೀತಾ ಇದೆ. 20, 21, 22 3 ದಿವಸಗಳ ಕಾಲ ನಡೆಯುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ. ನಾವು ನವನೀತ್ ಕೇಟರ್ಸ್ ಅಂತ ಮೈಸೂರಿನವರು. ಸುಮಾರು ಬೆಳಿಗ್ಗೆ ತಿಂಡಿ ಮೆನು ಬಂದು ಇಡ್ಲಿ ವಡೆ ಸಾಂಬಾರು ಚಟ್ನಿ, ಮೈಸೂರು ಪಾಕು ಮತ್ತು ರವಾ ಉಪ್ಪಿಟ್ಟು ಈ ಥರ ನಡೀತಾ ಇದೆ. ತದನಂತರ 11 ಗಂಟೆಗೆ ಊಟ ಸ್ಟಾರ್ಟ್ ಆಗಿದೆ. ಸುಮಾರು 1.5 ಲಕ್ಷ ಜನಗಳಿಗೆ ಅಧಿಕವಾಗಿ ಊಟ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ವಿ. ಸೊ 1 ಲಕ್ಷದ ಮೇಲೆ ಆಲ್ರೆಡಿ ಊಟ ಆಗಿದೆ, ಇನ್ನೂ ನಡೀತಾನೆ ಇದೆ. ಊಟಕ್ಕೆ ಬಂದು ಹೋಳಿಗೆ, ತುಪ್ಪ ಮತ್ತು ಜೋಳದ ರೊಟ್ಟಿ, ಎಣ್ಣೆಗಾಯಿ, ಚಟ್ನಿ ಪೌಡ್ರು, ಮತ್ತು ರಾಗಿ ಮುದ್ದೆ, ಮೊಳಕೆ ಕಾಳು ಸಾಂಬಾರು, ಅನ್ನ ಸಾಂಬಾರು, ರಸಮ್ಮು, ಹಪ್ಪಳ, ಉಪ್ಪಿನಕಾಯಿ ಈ ಥರ ಎಲ್ಲ ಇದೆ. ಮತ್ತು VIP ಸುಮಾರು 3,500ಕ್ಕೆ ಗಣ್ಯರು, ಅತಿ ಗಣ್ಯರು ಮತ್ತು ಪತ್ರಿಕೋದ್ಯಮ ಮಿತ್ರರು ಅವರಿಗೆಲ್ಲ ಸಪ್ರೇಟಾಗಿ 3,500 ಸಪ್ರೇಟಾಗಿ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 2,500ದಿಂದ 2,500 ಬಾಣಸಿಗರು ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 1,500 ಬಾಣಸಿಗರು ಅಡುಗೆ ರೆಡಿ ಮಾಡ್ತಾಯಿದ್ದಾರೆ. ಸುಮಾರು 1,500 ಜನ ಬಾಣಸಿಗರು ಅಡುಗೆ ಬಡಿಸ್ತಾ ಇದ್ದಾರೆ. ಒಟ್ಟು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ? ಸುಮಾರು 2,500 ಜನ ಬಾಣಸಿಗರು ಕೆಲಸ ಮಾಡ್ತಾ ಇದ್ದಾರೆ. 3 ದಿನಗಳ ಗಂಟೆ ಇದೇ ರೀತಿ 3 ದಿವಸಗಳ ಕಾಲ ಇದೇ ಥರ ನಡೆಯುತ್ತೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಬೆಳಿಗ್ಗೆ ತಿಂಡಿ 6 ಗಂಟೆಗೆ ರೆಡಿ ಆಗಿರುತ್ತೆ. 6 ಗಂಟೆಯಿಂದ 11 ಗಂಟೆ ತನಕ. 11 ಗಂಟೆ ಊಟ ಸ್ಟಾರ್ಟ್ ಆದರೆ ಮತ್ತೆ 4 ಗಂಟೆ ಇಲ್ಲ 5 ಗಂಟೆಗೆ ನಿಮಗೆ ಟೆಂಡರ್ ಎಷ್ಟಾಗಿದೆ? ಟೆಂಡರ್ ಆಗಿದೆ? ಟೆಂಡರು ಅದು ನಮ್ಮ ಬ್ರದರು ಗೊತ್ತಾಗಿದೆ. ನಿಮ್ಮ ಹೆಸರು? ರಾಮಕೃಷ್ಣ ಅಂತೇಳಿ ನವನೀತ್ ಕೇಟರ್ಸ್ ಇನ್ಚಾರ್ಜು.